ವರುಣ್ ಆರಾಧ್ಯ ಹ್ಯಾಪಿ ಬರ್ಡೇ ಬಿಲೆಟೆಡ್ ಹ್ಯಾಪಿ ಬರ್ಡೇ. ಸಾರಿ ನಿನ್ ಬರ್ಡೇ 4 ವರ್ಷದ ಹಿಂದೆ ನೋಡಿದ ಅಬಿಗೂ ಇವಾಗಿರೋ ಅಬಿಗೂ ಬಹಳ ಡಿಫ್ರೆನ್ಸಸ್ ಇದೆ. ಸ್ವಲ್ಪ ನೀನೆ ಸಹಕರಿಸು ನೀನೇನೋ ಚಲು. ಇವನು ಯಾವಾಗ್ಲೂ ಇಲ್ಲಿರ್ತಾನೆ. ಎಲ್ಲಿ ಹೇಳೋ ಮನ್ಸಲ್ಲಿ ಮನ್ಸಲ್ಲಿ ನಾನು ಪುಣ್ಯ ಮಾಡಿದೀನಿ ಅಂತ ಹೇಳ್ಬೋದು. ಅಯ್ಯಪ್ಪ ಹುಡುಗಿ ಮೋಟಿವೇಶನ್ ಅವ್ಳು ನೋಡ್ಕೊಂಡು ಹೊಡಿಬೇಕು ನೀನು ಹುಡುಗಿ ನೋಡ್ಕೊಂಡು. ಕ್ಯಾರಿ ಮಾಡಲ್ಲ, ಮುಂಚೆ ಜಾಸ್ತಿ ಮಾಡ್ತಾ ಇದ್ದ. ನನ್ನ ಮೀಟ್ ಮಾಡಕ್ ಬಂದಿದ್ರಂತೆ. ಪುಷ್ 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 ಪುಷ್. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 4:30. ಸೊ ಈಗ ಜಿಮ್ಗೆ ಹೋಗೋಣ ಅಂತ ನಾನು ಪಟ ಅಂತ ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇವತ್ತು ಜಿಮ್ ಮಾಡ್ತಾ ಇರೋದು ನಾನು UBL ಹತ್ರ ಇರೋ ಕಲ್ಟ್ ಹೋಗ್ತಾ ಇದ್ದೀನಿ. ನಾನು ಮತ್ತು ವರುಣ್ ಹೋಗ್ತಾ ಇದ್ದೀವಿ. ಫೋಟೋ ನೋಡಿ ಹೆಂಗಿದೆ, ಸೈಕಿಗೆ ಬಂದಿದೆಲ್ಲ ಇದು. ಈ ಫೋಟೋ ಎಲ್ಲ ಇಡ್ಸಿದ್ದು ನಾವು ಒರಾಯನ್ ಮಾಲಲ್ಲಿ. ಫಸ್ಟು ಈ ಫೋಟೋ ಇಡ್ಸಿದ್ರಿ. ಸೊ ಫೋಸ್ ಇದು ಏನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಫೋಟೋ ಇಡ್ಸಿದ್ರಿ. ಪಾಪ್ ಆ್ಯಂಡ್ ಪೋಸ್. ಈ ಬ್ಯಾಗ್ ತೊಗೊಂಡೆ, ಬಟ್ ಒಂದಿನ ಯೂಸ್ ಮಾಡಿಲ್ಲ. ಇವತ್ತು ಯೂಸ್ ಮಾಡ್ತೀನಿ. ಮಜಾ ಇರ್ತದೆ ಹಿಂಗೆ ಹಾಕೊಂಡು ಹೋಗಿ. ಹಿಂಗೆಲ್ಲ ಹಾಕ್ಕೊಳ್ಳೋದು ಈಗಲ್ಲ, ಕ್ರಾಸಾಗಿ ಬೇಡ, ಒಂಥರ ನನಗೆ ಬ್ಯಾಗ್ ಶೋಕಿ ಅನಿಸ್ಬಿಡುತ್ತೆ. ವಯಸ್ಸು ಇವಾಗ ವರುಣ್ ಮನೆ ಹತ್ರ ಬಂದೆ. ಹಾಗೆ ಜಿಮ್ ಹೋಗೋಣ ಬಾ ಅಂತ ಫೋನ್ ಮಾಡಿದ್ದ. ಸೊ ಅದಕ್ಕೆ ಹಾಗೆ ಬಂದೆ. ಆಮೇಲೆ ಎಲ್ಲರೂ ಕೇಳ್ಕೊತಿರಲ್ಲ ವರುಣ್ ಜೊತೆ ವ್ಲಾಗ್ ಮಾಡಿ ಅಂತ. ಇವತ್ತು ಬರುತ್ತೆ ನೋಡಿ. ವರುಣ್ ಆರಾಧ್ಯ ಹ್ಯಾಪಿ ಬರ್ಡೇ ಬಿಲೆಟೆಡ್ ಹ್ಯಾಪಿ ಬರ್ಡೇ. ಸಾರಿ ನಿನ್ ಬರ್ಡೇ ಕೇಳಕ್ಕಾಗಿಲ್ಲ, ನಾನು ಆಚೆ ಹೋಗಿ ಶೂಟಿಂಗ್ಗೆ. ಇಟ್ಸ್ ಓಕೆ ಮಚ್ಚ. ಹ್ಯಾಪಿ ಬರ್ಡೇ. ಮಜಾ ಮಾಡೋಣ, ಇವತ್ತು ಕೇಕ್ ಕಟ್ ಮಾಡೋಣ. ಥ್ಯಾಂಕ್ ಯು. ನನ್ನ ಸಾಂಗ್ ನೋಡೋದು ಹೆಂಗಿತ್ತಂದ? ಮಚ್ಚ ಜ್ವರ ಬಂದಿದೆ ನೆಕ್ಸ್ಟ್ ಲೆವೆಲ್ ಕಣಾಡು. ಹಾಯ್ ಕುಶಾಲಿ. ಹಾಯ್ ಮಚ್ಚ. ಇನ್ನೊಂದು ಏನಂದ್ರೆ 10K ಸಬ್ಸ್ಕ್ರೈಬರ್ಸ್ ಆಗೋರು ನನಗೆ. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ಜಾಸ್ತಿ ಅವ್ನು ವಿಡಿಯೋಸ್ ಮಾಡ್ತಿಲ್ಲ ಗೈಸ್. ನಾನೇ ಮೊನ್ನೆ ಫೋನ್ ಹಾಕ್ಬಿಟ್ಟು ಬೈದೆ ವಿಡಿಯೋಸ್ ಮಾಡೋ ಅಂತ. ಹೌದು, ಒಳ್ಳೆ ಮೋಟಿವೇಟರ್ ಗೈಸ್. ನನಗೆ ಸ್ಪಿರಿಟ್ ತುಂಬ್ತಾ ಇರ್ತಾನೆ, ಮಾಡು 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 ಅಂತ. ಹಂಗೆ ಗೈಸ್, ನಂಗೆ ಜೊತೆಲಿರೋರು ಬೆಳಿಬೇಕು. ಜೊತೆಲಿರೋರು ನಾನು ಹೆಂಗಿದ್ದೀನಿ ಅವ್ರು ಹಂಗೆ ಇರ್ಬೇಕಂತ ನನಗೆ ಆಸೆ ಅಷ್ಟೇ. ಎಸ್, ನಮ್ಮ ಸಾಂಗ್ ಬಂದಿದೆ ಜ್ವರ ಬಂದಿದೆ ಅಂತ. ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಮೆಲೋಡಿ ಆಗಿದೆ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಜೊತೆಗೆ ಇಲ್ಲೇನೆ ನಿಮ್ಮ ಒಂದು ಲೈನ್ ಹೇಳಿ. ಒಂದು ಲೈನ್. ಚಿನ್ನ ನಿನ್ನ ಕದಿಯೋಕೆ ಕಳ್ಳ ನಾನು ಬಂದಿರುವೆ, ಸ್ವಲ್ಪ ನೀನೆ ಸಹಕರಿಸು ನೀನೇನೋ ಚಲು. ಅಯ್ಯಯ್ಯೋ ಏನಾಯ್ತು, ನೀನೇ ಹೇಳ್ಕೊಟ್ರೆ ಅಯ್ಯಯ್ಯೋ ಯಾಕಾಯ್ತು, ಅಯ್ಯಯ್ಯೋ ಹೀಗೆ ಹೆಂಗಾಯ್ತು, ಜ್ವರ ಬಂದಿದೆ ನಿಂದೇನೆ. ಗೈಸ್ ಜ್ವರ ಬಿಟ್ಬಿಡುವ ಗೈಸ್ ಎಲ್ರಿಗೂ. ಆ ಸಾಂಗ್ ಕೇಳ ಜ್ವರ ಬಂದ್ಬಿಡ್ಬೇಕು ಎಲ್ರಿಗೂ. ಸಕ್ಕತ್ತಾಗಿದೆ ಮಚ್ಚ. ಹಾಡು ಸೈಕ್ ಸಾಂಗ್ ಅಲ್ಲ ಅದು? ಸೈಕ್ ಸಾಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಷ್ಟು ಸರಿ ಕೇಳ್ಬಿಡ್ನ ನಾನು. ಮಸ್ತಾಗಿ ಸಾಂಗ್ ಕೇಳಿದಾಗ. ಅದು ಬೇರೆ ಇವರು ಆಡಿರೋದು ವಾಸಿಕೆ ವೈಭವ ಆಡಿರೋದು. ಸಕ್ಕತ್ತಾಗಿ ಆಡ್ತಾರೆ ವಾಸಿಕೆ ವೈಭವ ಅವರು. ಹೌದು. ಬನ್ನಿ ಹೋಗೋಣ ಜಿಮ್ಗೆ ಇವಾಗ ಬರೀ ಸೊ ಗೈಸ್ ಇವಾಗ ಜಿಮ್ಗೆ ಬಂದ್ವಿ. ಸೊ ಇವತ್ತು ವರ್ಕೌಟ್ ಬಂದ್ಬಿಟ್ಟು ಚೆಸ್ಟು ಮತ್ತು ಟ್ರೈಸೆಪ್ಸು. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಬೇಕು. ವಾರ್ಮ್ ಅಪ್ ಮಾಡ್ತಾ ಒಂದು ಚೆಸ್ಟಿಗೆ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ. ಅಬೇ ರೆಡಿ 12 ರೆಪ್ ಬರಲಿ. ಕಮಾನ್ ಈಸಿ ಅಪ್. ಕಮಾನ್ 1 2 3 4 5. Come on 6 easy 7 push 8 9 10. Last two more 1 last one. Push. ಈಗ ನಾವು ಫ್ಲ್ಯಾಟ್ ಆಯಿತು. ಸೊ ಈಗ ಡಿಕ್ಲ್ಯಾಂಡ್ ಹೊಡಿತಾ ಇದ್ದೀವಿ. ಫುಲ್ 22.5 kgs. ಇನ್ನೊಂದು 5 ಸುಸ್ತಾಗೋಯ್ತಾ? ಸುಸ್ತಲ್ಲ ಕಣ, ಪವರು ಹೋಯ್ತು. ಜೈ ಬಜರಂಗಿ. ಕಮಾನ್ 1 5 7 8 1 10. ಈಗ ಚೆಸ್ಟ್ ಎಲ್ಲ ವರ್ಕೌಟ್ ಆಯಿತು. ಸೊ ಇವಾಗ ಟ್ರೈಸೆಪ್ಸ್ಗೆ ಟ್ರೈನ್ ಮಾಡ್ತಾ ಇದ್ದೀವಿ. 6 7 8 9 10 ನೋಡಿ ಹತ್ತೋಡಿ. ಹುಡುಗಿ ಮೋಟಿವೇಶನ್ ಅವ್ಳು ನೋಡ್ಕೊಂಡು ಹೊಡಿಬೇಕು. ನೀನು ಹುಡುಗಿ ನೋಡ್ಕೊಂಡು ಹುಡುಗಿರೆಲ್ಲ ಹಿಂದೆ ಬರ್ಬೇಕು, ಹಂಗೆ ಹೊಡಿಬೇಕು. ಹೊಡೆ ಕೆಳಗಡೆ ರೇ ಕೆಳಗಡೆ. ಗೈಸ್ ಒಳ್ಳೆ ಪಂಪ್ ಆಗೋದು ಇವಾಗ ನಮಗೆ. ವರುಣ್ ಅವರು ಪಂಪ್ ಮಾಡೆ
ಫ್ಲೆಕ್ಸ್ ಇದು ನಮ್ಮ ವರುಣ್ ಅವರ ಫೋಟೋ ತಗೊಳ್ಳುವ ಜಾಗ. ಯಾಕೆ ಇಲ್ಲೇ ತಾನೇ ನೀನು ಸ್ನ್ಯಾಪ್ ಮಾಡೋದು? ನಾನು ಟಿ ಶರ್ಟ್ ತೆಗಿಯೋಣ ಅಂತ ಅನ್ಕೊಂಡೆ, ಬಟ್ ಬೇಡ, ಭಯ ಬಿದ್ದೋಗ್ತೀರ ನನ್ನ ಬಾಡಿ ನೋಡಿದ್ರೆ. ನೋಡಲ್ಲ ಸೈಕ್ ಕಟ್ ಮಾಡ್ಬೇಕು ಶೇಪ್. ಕಟ್ಟಿಲ್ಲ ಇಲ್ಲಿ ನೋಡಲ್ಲಿ ಇನ್ನೂ ಮಾಡಬೇಕು. ಇಲ್ಲ ಬಟ್ ಇದೆ ತಾನೆ, ಇದೆ ಏನಾಗ ಮಾಡಬೇಕು. ಮಾಡುವ ಫಾಲೋಯಿಂಗ್ ಆ್ಯಕ್ಷನ್. ವಾ ಮಸ್ತ್ ರೇ ಮಸ್ತ್. ಅಮ್ಮು ಸ್ಟಾರ್ಟೇ ಮಾಡಿಲ್ಲ ಮಮ್ಮು, ಸಾರಿ. ಸ್ಟಾರ್ಟ್ ಮಾಡಿ ಕೊಟ್ಟಿಲ್ಲ ನೀನು. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ದೇವರೇ ಗೊತ್ತಾಗಿಲ್ಲ. ಅಯ್ಯೋ ಸ್ಯಾರಿ ಬ್ರೋ. ಸೊ ಗೈಸ್, ಈಗ ವರ್ಕೌಟ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದೀವಿ. ಬ್ರೋ ಹೌ ವಾಸ್ ಯುವರ್ ವರ್ಕೌಟ್ ಬ್ರೋ? ಇಟ್ ವಾಸ್ ಸೋ ಗುಡ್ ಬ್ರೋ. ಏನೋ ಬಂತು ಬಾಯ್. ಸೊ ಅಯ್ಯೋ ಕೃಷ್ಣಣ್ಣ 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 ಫೋರ್ಸ್ಫುಲ್ಲಿ ಗುಡ್ ಬ್ರೋ. ಫೋರ್ಸ್ಫುಲ್ಲಿ ಅಂದ್ರೆ ಏನು ಹೇಳು? ಕಷ್ಟಪಟ್ಟು ಗುಡ್ ಅಂತ. ಎಸ್ ಬ್ರೋ. ಎಸ್ ಬ್ರೋ. ಟ್ರೀಟ್ ಏನು ಬ್ರೋ ನಿಮ್ದು ಬರ್ಡೇ ಇದು? ಟ್ರೀಟ್ ಏನು ಕೊಡ್ಸಲ್ಲ? ನೀವೇನು ಕುಡಿಯಲ್ಲ ಬ್ರೋ ನೀವು? ನಾವು ಕುಡಿಯಲ್ಲ, ಕುಡಿತೀವಿ. ಜ್ಯೂಸ್ ಕುಡಿತೀವಿ. ಜ್ಯೂಸ್ ಕೊಡಿಸ್ತೀನಿ ಬಾ. ಜ್ಯೂಸ್ ಕುಡಿತೀವಿ ಅಷ್ಟೇ. ಪ್ರೋಟೀನ್ ಜ್ಯೂಸ್ ಕುಡಿತೀವಿ. ಸೊ ಗೈಸ್, ನಮ್ಮ ಅಕ್ಕನೂ ಕರೀತಾ ಇದ್ದಾರೆ ಇವಾಗ. ಮತ್ತೆ ಮುಗಿಸ್ಕೊಂಡು ಈಗ ನಾನು JP ನಗರ್ ಹೋಗ್ತೀನಿ. ಸೊ ಗೈಸ್, ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ವರುಣ್ ಅವರ ಫ್ಯಾನ್ಸ್ ಗಿಡ ಫೋಟೋ ತಗೋತಾವ್ರೆ. ಬ್ರೋ ನಿಪ್ಪಟ್ಟು ಮಸಾಲ. ಜಿಮ್ ಮಾಡೋದು, ಇಲ್ಲಿ ಬಂದು ಜಂಕ್ ಫುಡ್ ತಿನ್ನೋದು. ಒಂದು ತಿನ್ಬೋದು. ಒಂದು ಸ್ಪೂನ್ ಅಲ್ಲ, ಫುಲ್ ನೀನೇ ತಿನ್ಬೇಕು. ತಿನ್ನು ತಿನ್ನಲೇ ಅವಾಯ್ಡ್ ಮಾಡ್ಬೇಕು ತಾನೆ. ಯಾವಾಗ ಒಂದ್ಸಲಿ ಹೋಗಿ ಡೈಲಿ ತಿಂದ್ರೆ ಜಂಕ್ ಫುಡ್. ಹಾಂ ಯಾವಾಗ ನನ್ನ ಜೀವನದಲ್ಲಿ ನಾವು ಎಂಜಾಯ್ ಮಾಡ್ಬೇಕು ಕಣ. ಹಾಂ, ಯಾವಾಗ ಒಂದ್ಸಲಿ ತಿನ್ಬೋದು. ಡೈಲಿ ತಿನ್ಬಿಟ್ರೆ ಏನಾಗ್ಬಿಡುತ್ತೆ, ಅಂದ್ರೆ ನಿನ್ ಥರ ಬಾಡಿ ಬರಲ್ಲ ಅವಾಗ. ಡೈಲಿ ತಿನ್ಬಿಟ್ರೆ ಫ್ಯಾಟ್ ಬಂದ್ಬಿಟ್ಟು ಬಾಡಿ ಬರಲ್ಲ. ಅವಾಗ ತಿಂದ್ರೆ ನಿನ್ ಥರ ಬಾಡಿ ಬರುತ್ತೆ. ನೋಡಿ ನಂತರ ಬಾಡಿ ನೋಡಿ ಅಂತಂದ್ರೆ ನಿಂತರ ಬಾಡಿ ಬರುತ್ತೆ. ಏಯ್ ನಂದೇನಾಗಿದ್ಯೋ. ನಮ್ಮ ವರುಣ್ ಎಂತ ಪ್ರಮೋಟರ್ ಅಂದ್ರೆ ಹೋಗಿದ್ ಕಡೆ ಎಲ್ಲ ಒಂದು ಸಾಂಗ್ ಪ್ರಮೋಷನ್ ಮಾಡ್ತಾವ. ಮಾಡ್ಬೇಕು, ನಮ್ಮನ್ನ ನಾವೇ ಪ್ರಮೋಟ್ ಮಾಡ್ಕೊಬೇಕು. ನಿಮ್ಮ ಅಪ್ಪ ಅಮ್ಮನ ಯಾರಣ್ಣ? ಆಂಟಿ ಅಂಕಲ್. ಅಂಟಿ ಅಂತಲ್ಲ ಇದು ಬಟರ್ ಫ್ರೂಟು, ಬೆಲ್ಲ ಬಟರ್ ಫ್ರೂಟು. ಶುಗರ್ ಬೇಡ ಅಂದ್ಬಿಟ್ಟು ಬೆಲ್ಲ ಟ್ರೈ ಮಾಡ್ತಾರದು, ಚೆನ್ನಾಗಿದೆ. ಈಸ್ ಇವನು ಏನು ಒಂದ ಅಂದರೆ ಕೇಕ್ ಕಟ್ ಮಾಡಿಸ್ತೀನಿ ಅಂದ್ಬಿಟ್ಟು. ಅಯ್ಯೋ ಕೇಕ್ ಕಟ್ ಮಾಡ್ತಾರೆ. ಅಯ್ಯೋ ಬೇಡ ಬಿಡ ಬೇಡ ಬಿಡ ಬೇಡ ಬಿಡ. ತಿಂದಿದ್ ಖುಷಿಗೆ ಕೇಕೆ ಮಾಡ್ತೋಗ್ಬಿಟ್ಟೆ. ಇಲ್ಲ ಬಿಡ, ಕೇಕ್ ಕಟ್ ಮಾಡಿ ಕಳ್ಸ ಗೈಸ್. ನಾವು ಇಬ್ಬರೇ ಇರೋದು ಬಿಡ, ಯಾರು ತಿಂತಾರೆ? ಚಿಕ್ಕ ಕೇಕ್ ಕಟ್ ಮಾಡಿ ಕಳ್ಸಿ ಮರ. ನಾನು ಚಿಕ್ಕ ಕೇಕ್ ಹಿಂಗೆ ಕಟ್ ಮಾಡಿ ನೀ ಹೇಳಿದ್ಮೇಲೆ ನಿಂಗೆ ನಾನದೇ ಮರ್ತೇ ಹೋಯ್ತು. ಅವಾಗ್ಲಿಂದ ನಮ್ಮ ಕುತ್ಕೊಂಡು ಅಲ್ಲಿ ಇದು ಮಾಡ್ತಿದ್ವಿ. ಪರವಾಗಿಲ್ಲ ಬಿಡು ಮಚ್ಚ, ಯಾಕೆ ಸುಮ್ಮನೆ ರೀ. ಅಯ್ಯ ಬಾರ ಚಿಕ್ಕ ಕೇಕ್ ಕಟ್ ಮಾಡೋಣ. ಬರ್ಡೇಗೆ ಅದು ನೆನಪಿರುತ್ತೆ. ಟ್ರೀಟ್ ಆದ್ಮೇಲೆ ಕೇಕ್. ಮರ್ತೇ ಹೋಯ್ತಲ್ಲ ನನಗೆ. ನನ್ನ ಬರ್ಡೇ ಕೇಕ್ ಸಾಕಾಗಿದೆ. ಕೇಕ್ ಇಷ್ಟು ಇರ್ಬೋದು, ಆದರೆ ಪ್ರೀತಿ ಜಾಸ್ತಿ ಇದೆ ಅಲ್ವ ಮಚ್ಚ? ಪ್ರೀತಿ ಜಾಸ್ತಿ ಇರುತ್ತೆ. ಸೂಪರ್. ಹ್ಯಾಪಿ ಬರ್ಡೇ ಮಚ್ಚ. ನೋಡೋದು ಚೆನ್ನಾಗಿರೋ. ಸಿಹಿ ತಿನ್ಬಿಟ್ಟು ಈ ಸಿಹಿಯಿಂದ ಒಂದೆರಡು ಮಾತಾಡು. ಥ್ಯಾಂಕ್ ಯು ಸೋ ಮಚ್. ನೀನು ಹೇಳೋ ಮಚ್ಚ. ನಾನು ಹೇಳ್ತೀನಿ ನಿಮ್ಮ ಬಗ್ಗೆ ಒಂದು ಸಿಹಿಯಾಗ ಒಂದೆರಡು ಮಾತು ಹೇಳ್ತೀನಿ. ಹೇಳು ಕೊಡು, ನಾನು ತಿನ್ನಿಸ್ತೀನಿ ಬಗ್ಗೆ. ನನ್ನ ಹತ್ರ ಬಂದಾಗ ಅಭಿ ಹೇಗಿದೆ ಗೊತ್ತಾಗ ಚಿಕ್ಕ ಹುಡುಗ. ಹಾಂ, ಅವಾಗ ನನ್ನ ಪಬ್ಬಲ್ಲಿ ಎಲ್ಲ ಪಬ್ಬಲ್ಲಿ ಸಿಕ್ಕಿದ್ದು. ಚೆನ್ನಾಗಿ ಮಾಡ್ತೀರಾ ವಿಡಿಯೋಸ್ ಚೆನ್ನಾಗಿ ಮಾಡ್ತೀವಿ ಅಂತೆಲ್ಲ ಪಾಪ ಮಾತಾಡ್ಕೊಂತಾನೆ. ಅವಾಗ ಒಂದು 6-7 ಇಯರ್ಸ್ ಆಯ್ತು ನಾನು ಬಂದು. 7 ಇಯರ್ಸ್ ಆಯ್ತು. 2019. 7 ಇಯರ್ಸ್ ಇಂದನು 2016 17 ಗೊತ್ತಿಲ್ಲ. ಆಯ್ತು 7 ಇಯರ್ಸ್ ಆಯ್ತು ಮೋಸ್ಟ್ಲಿ. 7 ವರ್ಷದಿಂದನು ನಾವತ್ತೆ ಹಿಂಗೆ ಅವನೇ ಪ್ರೀತಿಯಿಂದ ಮಾತಾಡ್ತಾನೆ, ಪ್ರೀತಿ ನೋಡ್ಕೋತಾನೆ. ನಾನು ಕೂಡ ಪ್ರೀತಿಯಿಂದ ಅವನಿಗೆ ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ, ಅವನು ಕೊಡ್ತಾ ಇರ್ತಾನೆ. ಹಿಂಗೆ ನಮ್ಮ ಫ್ರೆಂಡ್ಶಿಪ್ ಹಿಂಗಿರೋದು, ಹಿಂಗೆ ಇರಲಿ ಲೈಫ್ ಲಾಂಗ್ ಅಷ್ಟೇ. ಲೈಫ್ ಲಾಂಗ್ ಹಂಗೆ ಅವನು ಹೆವಿ ಪ್ರೀತಿ ತೋರಿಸ್ತಾನೆ. ಅದಕ್ಕೂ ನನಗೂ ಅವ್ನ ಜೊತೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಖುಷಿಯಿಂದ ಬರ್ತೀನಿ ಯಾವಾಗ್ಲೂ. ಹಾಗಾಗಿ ಇವನು ಯಾವಾಗಲೂ ಇಲ್ಲಿರ್ತಾನೆ. ಎಲ್ಲಿ ಹೇಳೋ? ಮನಸ್ಸಲ್ಲಿ ಮನಸ್ಸಲ್ಲಿ. ಕೇಕ್ ಖಾಲಿ ಮಳೆ ಅಂತಂದರೆ ಮಾಮ್ ಕ್ಯಾಲರೀಸು ಮಾಮ್. ತಿನ್ನು ಮಾಮ್, ನೀನು ಮಾಡೇ ಮಾಮ್ ತಿನ್ನು. ಓಕೆ ಆರಾಮಾಗಿ ತಿನ್ನು. ನಂಗೆ ತಿನ್ಕೊಡ ದಯವಿಟ್ಟು. ನೀನು ತಿನ್ಬೇಕು ಇವಾಗ. ನೋಡಿ ಪಾನಿಪುರಿ ತಿಂದೆ ಹೊಟ್ಟೆ ಫುಲ್ ಆಗ್ಬಿಡೈತೆ ನನಗೆ. ಮೊನ್ನೆಯಿಂದ ನಮ್ಮ ಅಕ್ಕ ಅವ್ರು ಕರೀತಾ ಇದ್ರು, ಹೋಗೋಕ್ಕಾಗಿರಲಿಲ್ಲ. ವರುಣ್ ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀನಿ. ಸೊ ಇಲ್ಲಿಂದ 1 ಅವರ್ ಬೇಕು. ಸೊ JP ನಗರ್ಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಗೈಸ್, ಈಗ ನಮ್ಮ ಅಕ್ಕ ಮನೆ ರೀಚ್ ಆದೆ 9 ಗಂಟೆಗೆ. ಸಿಕ್ಕಾಬೋಡೆ ಟ್ರಾಫಿಕ್ ಇತ್ತು ಇವತ್ತಂತೂ. ಸೊ ಇಲ್ಲಿ ನಮ್ಮ ಬಾವ ಕೂತಾರೆ. ಹಾಯ್ ಬಾ. Once again, belated happy birthday, Abhi. ಹ್ಯಾಪಿ ಬರ್ಡೇ. ನಿನ್ನೆ ಬರ್ಲಿಲ್ಲ.
ಸಿಗ್ಬೇಕಾಗಿತ್ತಾನೆ ನೀನು ಎಷ್ಟು ಬೇಜಾರು ಮಿಸ್ ಮಾಡ್ಕೊಂಡೆ ನೀನ್ ಬರ್ಬೇಕಿತ್ತಮ್ಮ. ಫಂಕ್ಷನ್ ಇತ್ತು ಗೈಸ್, ಬರೋಕ್ಕಾಗಿಲ್ಲ. ನೀವೇ ನೋಡಿದ್ರಲ್ಲ ವ್ಲಾಗಲ್ಲಿ, ಅಲ್ಲೇ ಹೊರಗಡೆ ಇದ್ನಲ್ಲ, ಸೊ ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ಈಗ ಸ್ಪೆಷಲ್ ಮೀಟ್ ಅಂದ್ಬಿಟ್ಟು ಬಂದಿರೋದು ಇವಾಗ ನೋಡು. ನಿನ್ನೆ ಫಂಕ್ಷನ್ ಎಲ್ಲ ಓಡಾಡ್ಬಿಟ್ಟು ಸುಸ್ತಾಗಿ ಹೋಗಿದೆ, ಬಟ್ ಸ್ಟಿಲ್ ಎನರ್ಜಿ ಪುಷ್ ಮಾಡ್ಕೊತಾ ಇದ್ದೀನಿ ನೀವು ಬಂದಿದ್ಯಾ ಅಂತ. ನೋಡೋಣ, ಜಿಮ್ ಮಾಡಿಕೊಂಡು ನಾನು ಬರೋಣ ಫುಲ್ ಜಿಮ್ ಮಾಡ್ತೀವಿ ಇವಾಗ. ಜಿಮ್ ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಅದೇ ನೀನ್ ವೇಷ ಬಂದಿದ್ದೀವಿ. ನೋಡ್ರೆ ಗೊತ್ತಾಗ್ತಾ ಇದೆ ಯಾಕೆ ಹಿಂಗ್ ಬಂದಿದ್ದಾನೆ ಅಂತ ನೋಡ್ತಾ ಇದೀನಿ ನಾನು. ಕಡೆ ತೋರಿಸ್ತೀನಿ ಹಿಂಗ್ ಬಂದಿದೆ ಅಂತ. ನೋಡ ಜಿಮ್ಮಲ್ಲೇ ನೋಡಿದ್ರು. ನೋಡಿ ನಮ್ಮ ಮನೆ ಈ ತರ ಬಂದಿದ್ದಾನೆ ನೋಡಿ, ಶಾಕು. ಏನ್ ಹಿಂಗ್ ಬಂದಿದ್ದಾನೆ ಅವನು ಅಂತ. ಹಂಗೆ ನೀನೇ ತಾನೇ ಕಳ್ದಿದ್ದು ಬಾಬಾ ಅಂತ, ಅದಕ್ಕೆ ಮಿಸ್ ಮಾಡ್ಕೋತಿದ್ನಲ್ಲ, ಬಂದ್ಬಿಟ್ಟೆ ಪಟ್ಟ ಅಂತ. ಮಾಡ್ಕೊಂಡ್ರೆ ಗೊತ್ತಾ ನೆನ್ನೆ ನಮ್ಮ ಒಂದು ಶಾಂತಿ ಇತ್ತು, 60 years ಬರ್ಡೇ ಆಯ್ತಲ್ವಾ, ಅಂಕಲ್ದು. ಅಲ್ಲಿ ಇವತ್ತು ಶಾಂತಿ ಮಾಡಿದ್ವಿ ನಿನ್ನೆ. ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡಿದ್ವಿ. ಎಲ್ರೂ ಮಿಸ್ ಮಾಡ್ಕೊಂಡ್ವಿ, ಎಲ್ರಿಗೂ ಬೇಜಾರಾಯ್ತು. ನನಗೂ ಸಿಕ್ಕಾಪಟ್ಟೆ ಹರ್ಟ್ ಆಯ್ತು ಬಂದಿಲ್ಲ ಅಂತ, ಅದಕ್ಕೋಸ್ಕರ ಹೋಲಿ ಬಿಡೋ ಹುಷಾರಿಲ್ಲ ಅನ್ಕೊಂಡು ನಾವು ಎಕ್ಸ್ಕ್ಯೂಸ್ ಮಾಡಿದ್ವಿ. ಅದಕ್ಕೆ ಇವತ್ತು ಬಾ ಅಂತ ಹೇಳಿದ್ದು. ಎಲ್ಲರೂ ಕೇಳಿದ್ರು ಅಲ್ಲಿ, ಎಷ್ಟೋ ಜನಗಳು, ನನಗೆ ಗೊತ್ತಿಲ್ಲ ಅಷ್ಟೊಂದು ಜನ, ನಮ್ಮ ಮಾವ ಕಡೆ ಎಲ್ಲ ಬರೀ ನಮ್ಮ ಮಾವ ಕಡೆನೆ ಬಂದಿದ್ದು. ಅಬ್ಬಿ ನಿಮ್ ತಮ್ಮ ಅಲ್ವಾ, ಯಾಕೆ ಬಂದಿಲ್ಲ? ಅವ ಚಿಕ್ಕ ಹುಡುಗ ಒಬ್ಬ ಇದ್ದ ಪಾಪ, ಪರೀಕ್ಷಿತ್ ಅಂತ. ಪರೀಕ್ಷಿತ್ ಪರೀಕ್ಷಿತ್ ಅಲ್ವಾ ಹೆಸರು, ಪರೀಕ್ಷಿತ್ ಅಂತೇನೋ. ಅವ್ರ ಅಮ್ಮನೂ ಕೇಳಿದ್ರು, ನಾವು ವ್ಲಾಗ್ಸ್ ನೋಡ್ತೀವಿ, ನಿನ್ನ ಬ್ಲಾಗ್ಸ್ ಎಲ್ಲ ನೋಡ್ತಾರಂತ. ಯಾವ ಹೆಸರು ಅವ್ನಿಗೆ? ಹಾಯ್ ಹೇಳ್ತೀವಿ ಒಂದು. ಪರೀಕ್ಷಿತ್. ಹಾಯ್ ಪರೀಕ್ಷಿತ್, ಥ್ಯಾಂಕ್ ಯು. ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ರಂತೆ, ಸೊ ನಾನು ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿಂದನೇ ನಿಮಗೆ ಹಾಯ್. ಅವ್ರ ಅಮ್ಮಂಗೂ ಹಾಯ್ ಹೇಳು. ಪರೀಕ್ಷಿತ್ ಅವ್ರ ಅಮ್ಮಗೂ ಹಾಯ್. ರಜನಿ ಅಂತ ಅವನ್ ಪಾಪ ಅವನು ನಿನ್ನ ಮೀಟ್ ಮಾಡ್ಬೇಕು ಅಂತಾನೆ ಬಂದಿದ್ದಂತೆ. ಟೆಸ್ಟ್ ಎಲ್ಲ ಇತ್ತಂತ ಅವನ್ಗೆ, ಆದ್ರೂ ನಾನು ಅಬ್ಬಿನ ಮೀಟ್ ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದಂತೆ ಪಾಪ. ಇನ್ಫ್ಯಾಕ್ಟ್ ಆಕ್ಚುಲಿ ರಜನಿ ಅಕ್ಕ ನನಗೆ ಕೇಳ್ತಾ ಇದ್ರು, ಯಾಕೆ ಅಭಿ ಬಂದಿಲ್ಲ, ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಫೋನ್ ಮಾಡಿಸಿ ಅವ್ರ ಹತ್ರ ಅಂತ ಕೇಳ್ತಾ ಇದ್ರು. ಇಸ್ಕೊಂಡ್ರು, ನಂಬರ್ ಇಸ್ಕೊಂಡಿದ್ದಾರೆ, ಡ್ಯಾಡಿ ಹತ್ರ ಇಸ್ಕೊಂಡಿದ್ದಾರೆ. ರಜನಿ ಅಕ್ಕ ಹಾಯ್, ಪರೀಕ್ಷಿತ್ ಹಾಯ್. ಸಾರಿ ನಾನು ಸಿಗೋಕ್ಕಾಗಿಲ್ಲ, ನೆಕ್ಸ್ಟ್ ಸರಿ ಪಕ್ಕ ಸಿಗ್ತೀನಿ, ನೆಕ್ಸ್ಟ್ ಫಂಕ್ಷನ್ಗೆ ಬನ್ನಿ. ಸೊ ಇವಾಗ ಏನು ಪ್ಲ್ಯಾನ್ಸು? ಅದು ಕೇಕ್ ಕಟ್ ಮಾಡೋಣ ಅಂತ. ಬೇಡ, ಸ್ವಲ್ಪ ಕೇಕ್ ಇವಾಗ್ಲೂ ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಒಂದು ಪೀಸ್ ಕೇಕ್ ಕಟ್ ಮಾಡಿದ್ದೀವಿ ನಾನು ವರುಣ್. ಸುಮ್ಮನೆ ಅಟ್ಲೀಸ್ಟ್ ಹೊರಗಡೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಬರೋಣ. 9:30 ಆಗಿಬಿಟ್ಟಿದೆ, ಸೊ ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಸೊ ಗೈಸ್ ಈಗ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಸೊ ಈಗ ಹೊರಗಡೆ ಹೋಗ್ತಿದ್ದೀವಿ. ನಮ್ಮ ಬಾವರು ನನಗೆ ಅಂದ್ಬಿಟ್ಟು 2 ಇನ್ನೇನು ಇಬ್ರು ಸೇರಿ ಅವರಿಬ್ಬರು ಸೇರಿ ನನಗೆ ನನ್ನ ಬರ್ಡೇಗೆ 2 T-shirtsನ ಗಿಫ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಹಾಗೆ ಕೊಡಿ ಅಂದರೆ ಹಂಗೆ ಕೊಡಬಾರ್ದು, ಅದನ್ನು ಕುಂಕುಮ ಇಟ್ಬಿಟ್ಟು ಕೊಡಬೇಕು ಅಂದರು. ಅದಕ್ಕೆ ಕುಂಕುಮ ಇಟ್ಟು ಕೊಡ್ತಾರಂತೆ. ಸೊ ಬನ್ನಿ ಇಸ್ಕೊಳ್ಳೋಣ. ನಾನು ನಮಸ್ಕಾರ ಮಾಡಬೇಕಾ? ನಮಸ್ಕಾರ ಮಾಡೋಣ. ಓಕೆ, ಇಲ್ಲಿ ಬನ್ನಿರಿ, ಈ ಕಡೆ ಬನ್ನಿರಿ, ನಮಸ್ಕಾರ ಮಾಡಿ. ನಮಸ್ಕಾರ ಮಾಡೋದು ಬೇಡ? ಹೌದಾ? ಕೂದಲು ಸರಿ ಮಾಡ್ಕೊ. ಹ್ಞೂ, ಇವಾಗ ಮಾಡ ಈಗ. ಓ ಬಾವಾ, ಗಣಪತಿ ಗಣಪತಿ ಹಬ್ಬಕ್ಕೆ ಡ್ಯಾನ್ಸ್ ಮಾಡೋ ಥರ ಆಯ್ತು ಇವಾಗ ಕತೆ. ಚೆನ್ನಾಗಿ ಕಾಣ್ತಿದೆ. ನಾವೇ ಇಟ್ಟಿದ್ದೀರಾ? ಓಕೆ, ನಮಸ್ಕಾರ ಮಾಡ್ಕೊಳ್ಳೋ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಾಡ್ತೀನಿ ನಾನು. ಧನ್ಯವಾದಗಳು. ಜೈ ಶ್ರೀರಾಮ್. ಮಸ್ತು. ದೇವ್ರು ಮುಡ್ಸ್ಬಿಟ್ಟು ಹಾಕೋಬೇಕು ಹೊಸದು. ಹೌದಾ? ತೆಗಿ ಮತ್ತೆ ಹಿಂಗೆ ಇದನ್ನು ಮಾಡ್ತೀನಿ, ಹಿಂಗೆ ಅವಾಗ ಬಟ್ಟೆ ಜಾಸ್ತಿ ಬರುತ್ತೆ ಕಣೋ. ಈ ಥರ ಮಾಡಿದ್ರೆ ಬಟ್ಟೆ ಜಾಸ್ತಿ ಬರುತ್ತೆ. ಹೌದಲ್ವಾ? ಇನ್ಮೇಲೆ ಜಾಸ್ತಿ ಬರುತ್ತೆ ಬಟ್ಟೆ ನನಗೆ. ಹೊಸ ಬಟ್ಟೆ ಮಾತ್ರ ಹಂಗೆ ಮಾಡಿಬಿಟ್ಟು ದೇವ್ರು ಮುಡ್ಸ್ಬಿಟ್ಟು ಹಾಕೋಬೇಕು. ಓಕೆ, ಚೆನ್ನಾಗಿದೆಯಾ? ಫಿಟ್ಟಾಗಿದೆಯಾ? ನೈಸ್. ಓ ಥ್ಯಾಂಕ್ ಯು. ಚೆನ್ನಾಗಿದೆ ನೋಡ್ರಿ, ಸೂಪರ್ ಆಗಿದೆ. ಬರೀ ಬಾವಾಗ ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ಸಂಪ್ರೀತಾ, ಥ್ಯಾಂಕ್ ಯು ಫಾರ್ ದಿಸ್ ಗಿಫ್ಟ್. ಐ ಫೆಲ್ಟ್ ಸೋ ಮಚ್ ಆಫ್ ಹ್ಯಾಪಿ. ಓಕೆ ಐ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ನಾವು ಬಂದಿರೋದು ಇಲ್ಲೇ ಪಂಪ್ ಹೌಸ್ಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡಿ ಈಗ ನಾವು ಬಂದಿರೋದೇ ಪಂಪ್ ಹೌಸು. ಇದಿರೋದು ಎಲ್ಲಿ ಸಂಪ್ರೀತಾ? JP ನಗರ್. ಗೊತ್ತು, ಯಾವ ಫೇಸ್ ಗೊತ್ತಿಲ್ಲ. ಫಸ್ಟ್ ಫೇಸ್ ಏನು? ಸೊ ಫಸ್ಟ್ ಫೇಸಲ್ಲಿರೋ ಪಂಪ್ ಹೌಸ್ ಬಂದಿದ್ದೀವಿ. ಹಂಗೆ ಬಿಡಲ್ಲ, ಹಾಗಾದ್ರೆ ಬುಕ್ಕಿಂಗ್ ಮಾಡ್ಕೊಂಬರ್ಬೇಕಂತ. ಪ್ರೈಸ್ ಆಂಬಿಯನ್ಸ್ ಮಾತ್ರ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ನೋಡ್ರಿ, ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಪ್ಲೇಟು, ಸೊ ಅಲ್ಲ ಸಾರಿ ಟೇಬಲ್ಲು. ಪ್ಲೇಸ್ ಕ್ರೇಜ್ ಆಗಿದೆ ಗೈಸ್, ನೋಡ್ರಿ, ದೊಡ್ಡ ದೊಡ್ಡ ಫ್ಯಾನು. ಬಾಬಾ ಬಿಯರ್ ಬಿಯರ್ ಕುಡಿತೀರಾ? ಯಾರು ನಾನು? ಹಾಂ, ಒಂದು 20 ಗ್ಲಾಸ್ ಕುಡಿತೀನಿ. 20 ಗ್ಲಾಸ್ ಸಾಕಾ? ಅನ್ಸತ್ತಾ? ಇಲ್ಲ ಬಿಡು, ನೀವೇನು ಮಾಡಲ್ಲ, ನನಗೆ ಗೊತ್ತು.
ನಾನು ಮಾಡ್ಬೇಕು, ಏನು ಮಾಡಲ್ಲ. ನಾನು ಮಾಡಲ್ಲ. ನಾವು ಯಾರು ಕುಡಿಯಲ್ಲ ಗೈಸ್. ಅದು ಜಿಮ್ದು ಏನೋ ಬರುತ್ತಲ್ಲ ಅಂತ. ಏನು ಜಿಮ್ದು ಏನೋ ಬರುತ್ತೆ, ಜಿಮ್ದು ಏನೋ ಕುಡಿತಾರೆ ತಾನೆ, ಡಯಟ್ ಕೋಕ್ ಅದು. ಅದನ್ನೇ ಹೇಳ್ದೆ. ಹೆಂಗಿದೆ ಪ್ಲೇಸು? ಚೆನ್ನಾಗಿದೆ. ಬಂದಿದೆ ಬೇಜಾನ್ ಸರಿ. ಸ್ಪೆಷಲ್. ಹೌದು, ತುಂಬ ಒಂಥರ ಕೂಲಾಗಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ತೋರಿಸಿದೆ ಫುಲ್ಲು, ತೋರಿಸಿದೆ, ಎಲ್ಲ ತೋರಿಸಿದೆ, ಮಸ್ತ್. ಗಾಡಿ ಮೇಲೆ ಹೋಗ್ಬಾರ್ದು, ತುಂಬ ಚೆನ್ನಾಗಿರುತ್ತೆ. ಹೌದಾ? ಕೆಳಗಡೆ ಎಲ್ಲ ಕಾಣುತ್ತೆ. 7 o'clock 6 o'clock ಬರಬೇಕು, ಅವಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ ನಿಮಗೆ ಬೆಳಗ್ಗಿಂದ. ಇವಾಗ ಸ್ವಲ್ಪ ಇದು ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಇದೆಯಲ್ಲ ಚೆನ್ನಾಗಿದೆ. ಸೊ ನನ್ನ ಬರ್ಡೇ ಆಗಿರೋದ್ರಿಂದ ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳಂಗಿದ್ರೆ ಏನು ಹೇಳ್ತೀವಿ? 2 ಆಗಲ್ಲ ಕೊಡು, ತುಂಬಾ ಇದೆ. ಹೇಳಿ ಪರವಾಗಿಲ್ಲ, ಏನಾದರೂ ಒಂದು ಒಳ್ಳೆ ಏನಾದರೂ 2 ಒಳ್ಳೇದು ನಿಮ್ಮ ತಮ್ಮನ ಬಗ್ಗೆ. ಯಾವುದನ್ನು ಏನೇ ಆದರೂ ಏನೇ ಮನಸ್ತಾಪ ಆದರೂ ಕ್ಯಾರಿ ಮಾಡಲ್ಲ. ಮುಂಚೆ ಜಾಸ್ತಿ ಮಾಡ್ತಾ ಇದ್ದ, ಈಗ ಸ್ವಲ್ಪ ಬುದ್ಧಿ ಬಂದಮೇಲೆ ನಾನು ಮಾಡಲ್ಲ, ಅವನು ಮಾಡಲ್ಲ. ಖುಷಿ ನನಗೆ, ನನ್ನ ಥರನೇ ಅವನು ಚೇಂಜ್ ಆಗಿದ್ದಾನೆ ಅಂತ. ಅದು ಏನು ಗೊತ್ತಾ, ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಇವತ್ತು ಜಗಳ ಆಡ್ತೀವ, ಮತ್ತೆ ನಾಳೆ ಒಂದಾಗ್ಬಿಡ್ಬೇಕು. ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಜೊತೇಲಿರೋದು ಅಂದರೆ ಅಪ್ಪ ಅಮ್ಮ ಅಕ್ಕ ಭಾವ ಅಷ್ಟೇ ಅಲ್ವಾ. ನೀನೇನು ರಕ್ತ ಹಚ್ಚಿ ಹುಟ್ಟು ಅದು ಯಾರು ಇವ್ರು ಹೇಳ್ತಾರ, ನಿಖಿಲ್ ಕುಮಾರಸ್ವಾಮಿ ಆ ಥರ ರಕ್ತ ಹಂಚ್ಕೊಂಡು ಹುಟ್ಟಿದೀವಲ್ವ ನಾವು. ಸೊ ಅದಕ್ಕೆ ಅದೆಲ್ಲ ಕ್ಯಾರಿ ಮಾಡಬಾರ್ದು ಅಲ್ವಾ. ಆಮೇಲೆ ಏನಂದರೆ ಹಾಂ, ಆಮೇಲೆ ಯೋಚನೆ ಮಾಡ್ತಾರೆ ನಮ್ಮ ಭಾವ ಅಷ್ಟೊತ್ತಿಗೆ ಏನಾದರೂ ಹೇಳ್ತಾರೆ ನನ್ನ ಬಗ್ಗೆ. ಮದುವೆ ಆದಾಗ ಅಷ್ಟು ಅಂದರೆ ಒಡನಾಟ ಅವಾಗಿನ ಸ್ಟಾರ್ಟ್ ಆಗಿತ್ತಲ್ವಾ, ಹಾಂ, ಅವಾಗ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ಭಾಳ ಚೇಂಜಸ್ ಆಗಿದೆ, ಚೇಂಜಸ್ ಇದೆ, ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ನನಗೂ ಗೊತ್ತು, ಚೇಂಜಸ್ ಇದೆ. ನನಗೆ ಗೊತ್ತಿಲ್ಲ, ನಾನು ನಿನ್ನೊಂದು ತುಂಬ ಹಚ್ಕೊಂಡಿದ್ದೀನಿ, ನೀನು ನನ್ನನ್ನು ತುಂಬ ಹಚ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ, ಇದಂತೂ 100% ಸತ್ಯ. ಹೌದು, ಅದು ನನಗೆ ತುಂಬ ಅನ್ಸುತ್ತೆ. ಹೌದು. ನಾನು ಆಮೇಲೆ ಈ ಜರ್ನಿಲಿ ತುಂಬ ಗಮನಿಸಿರೋದು ಏನು ಗೊತ್ತಾ, ನೀನು ಒಬ್ಬ ಒಳ್ಳೆ ಲಿಸ್ನರ್. ಹೌದು, ಪಕ್ಕ. ತುಂಬ ಚೆನ್ನಾಗಿ ಕೇಳಿಸ್ಕೊತೀಯ, ಅಬ್ಸರ್ವ್ ಮಾಡ್ತೀಯ. ನೀನು ಅಬ್ಸರ್ವೇಷನಲ್ಲೇ ನೋಡ್ಕೊಂಡು ನೀನು ಎಷ್ಟೋ ಚೇಂಜ್ ಆಗಿಬಿಟ್ಟಿದೆ ಈಗ. ಹೌದು, ನಾನು 4 ವರ್ಷದ ಹಿಂದೆ ನೋಡಿದ ಅಬಿಗೂ ಇವಾಗಿರೋ ಅಬಿಗೂ ಭಾಳ ಡಿಫ್ರೆನ್ಸಸ್ ಇದೆ. ಅದು ನಿನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನಿನ್ನ ಥಾಟ್ ಪ್ರೊಸೆಸ್ ಆಗಿರ್ಬೋದು, ನಿನ್ನ ಥಿಂಕಿಂಗ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಚೇಂಜಸ್ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಇದೇನಿದು, ಯಾವುದಿದು ಗ್ಯಾಪಲ್ಲಿ? ನೋಡಿ ಗಾಯ್ಸ್, ನನಗೆ ಗೊತ್ತಿಲ್ಲದೆ ನಮ್ಮ ಅಕ್ಕ ಏನೇನು ಮಾಡ್ತಾರೆ ಸರ್ಪ್ರೈಸು. ಹಾಂ, ಬರ್ಡೇ ಬಾಯ್, ಥ್ಯಾಂಕ್ ಯು ಸೋ ಮಚ್. ಥಾಯ್ ಮೈ ನಾಗಾಲ್ಯಾಂಡ್ ನೈಸ್. ಸೊ ಇಲ್ಲಿ ನೋಡಿ ಗೈಸ್ ಹೆಂಗಿದೆ. ಹ್ಯಾಪಿ ಬರ್ಡೇ ಅಭಿ. ಥ್ಯಾಂಕ್ ಯು ಸಮೃದ್ಧ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಖುಷಿ ಆಯಿತು. ಇದು ಯಾವ ಫ್ಲೇವರ್ಸ್ ಅಂತ ನೋಡಿ ಹೆಂಗೆ ಸರ್ಪ್ರೈಸಸ್ ಕೊಡ್ತಾಳೆ ಸಂಪ್ರೀತಾ. ನೈಸ್, ಓಕೆ, ಕಟ್ ಮಾಡುವ ಬನ್ನಿ. ಹ್ಯಾಪಿ ಬರ್ಡೇ ಅಭಿ. ಥ್ಯಾಂಕ್ ಯು. ಈಗ ಸೆಲೆಬ್ರೇಷನ್ಸ್ ಎಲ್ಲ ಮುಗಿದು. ಬೇರೆ ಎಲ್ಲ ಹೇಗಿದೆ ಬೇ? ಬ್ಲ್ಯಾಕ್ ಫಾರೆಸ್ಟ್ ಇದು, ಬ್ಲ್ಯಾಕ್ ಫಾರೆಸ್ಟ್ ಅಲ್ಲ, ಚಾಕ್ಲೇಟ್ ಬ್ರೌನಿ. ನೆಕ್ಸ್ಟ್. ಹಾಂ, ಹ್ಞೂ, ಬ್ಲ್ಯಾಕ್ ಫಾರೆಸ್ಟ್ ಹೇಳ್ತಾರೆ. ಯಾವಾಗಲೂ ಬ್ಲ್ಯಾಕ್ ಫಾರೆಸ್ಟು, ಬ್ಲ್ಯಾಕ್ ಕರೆಂಟು. ಕೈಂಡ್ ಆಫ್ ಎಲ್ಲ ಪಿಂಕ್ ವೈಟ್ ಇಷ್ಟ, ತಿನ್ನೋದ್ರಲ್ಲೆಲ್ಲ ಬ್ಲ್ಯಾಕ್ ಇಷ್ಟ. ಬ್ಲ್ಯಾಕ್ ಇಷ್ಟ. ಅವಳು ಎಂಜಾಯ್ ಮಾಡ್ತಾಳೆ, ಮಾತಾಡೋಕ್ಕೆ ಇಷ್ಟ. ಚೆನ್ನಾಗಿದೆ. ಇದು ಮಶ್ರೂಮ್ ಪಾಸ್ಟಾ, ಆಮೇಲೆ ಏನೂ ತಿಂತಾ ಇಲ್ಲ. ಇದೆಲ್ಲ ಯಾರು ತಿಂದಿರೋದು ಮತ್ತೆ? ನೀನೇನೋ ತಿಂತಲ್ಲ ಅದ್ರೆ. ನಾನು ಸಂಪ್ರೀತ ನಿನ್ನ ಬಗ್ಗೆ ಹೇಳಿದ್ವಿ ಅಲ್ವಾ, ಹ್ಞೂ. ಇವಾಗ ನಮ್ಮ ಬಗ್ಗೆ ಒಪಿನಿಯನ್ ಹೇಳಿ. ನೀನು ನಿಮ್ಮ ಬಗ್ಗೆ ಏನು ಹೇಳಿ ಬಾವ ನಾನು? ಹೇಳು. ಅವ್ನಿಗೇನು ಗೊತ್ತಾಗ್ತಾ ಇಲ್ಲ. ಏನು ಹೇಳಬೇಕು, ಎಲ್ಲ ಗೊತ್ತಿರೋದೆ, ಎಲ್ಲರಿಗೂ ಗೊತ್ತಿರೋದೆ. ನಾನು ತುಂಬ ಇಷ್ಟಪಡ್ತೀನಿ ಅಂತ ಎಲ್ರು ಗೊತ್ತು. ಅವ್ರ ಬಗ್ಗೆ ಹೇಳು ಅಂದಿದ್ದು. ಅದೇ ಅವ್ರ ಬಗ್ಗೆನೇ, ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅದು ಅವ್ರ ಬಗ್ಗೆನಾ ಅಲ್ವಾ? ಅವ್ರ ಬಗ್ಗೆ ಅವ್ರ ಬಗ್ಗೆ ನನ್ನ ಬಗ್ಗೆನೇ ಒಂಥರ ಇಷ್ಟಪಡೋದು ಒಂದು. ಏನು ಹೇಳ್ತೀಸ್ ಅಂತ ನೀನು? ಬಾ, ಇವ್ರು ಸಪೋರ್ಟ್ ನೋಡಕ್ ಆಗ್ತಾ ಇಲ್ಲ. ನಮ್ಮ ಭಾವ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಎಲ್ಲದರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾನು ಕೆಲಸದಿಂದ ಎಜುಕೇಷನ್ಗೆ ಹೋಗೋದಕ್ಕೆ ಅವರು ಒಂದು ಮೂಲತಃ ಒಂದು ರೀತಿ ಕಾರಣನೇ. ನನಗೆ ಅವಾಗ ಓದಬೇಕು ಅಂತ ಇನ್ನೂ ಫೀಲ್ ಆಗಿದ್ದು ಎಲ್ಲ ಇವರಿಂದನೇ. ಸೊ ನನಗೆ ಎಲ್ಲ ಥರದ ಸಪೋರ್ಟು ನಮ್ಮ ಭಾವ ತುಂಬ ಮಾಡ್ತಾರೆ. ಹಾಗಾಗಿ ನನಗೆ ತುಂಬ ಇಷ್ಟಪಡ್ತೀನಿ ನಮ್ಮ ಭಾವನ. ನನಗೆ ಒಳ್ಳೆ ಬ್ರದರ್. ಭಾವ ಬಾಮೈದಕ್ಕಿಂತ ಜಾಸ್ತಿ ನಾವು ಫ್ರೆಂಡ್ಸ್ ಥರ ಇದ್ದೀವಿ ಅಲ್ಲ. 100%. ಈ ಥರ ತುಂಬ ಜನಕ್ಕೆ ಸಿಗೋದು ಕಮ್ಮಿ. ಭಾವ ಬಾಮೈದ ಸ್ವಲ್ಪ ಕ್ಲೋಸ್ ಆಗಿರೋದು, ಬಟ್ ನನಗೆ ಸಿಕ್ಕಿರೋದಿದ್ದಾರೆ. ನಾನು ಸಿಕ್ಕಿರೋದ್ರಿಂದ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಅಯ್ಯಪ್ಪ, ಸತ್ಯ.
ಹಾಗೆ ನಮ್ಮ ಅಕ್ಕನೂ ಕೂಡ ಸಿಕ್ಕಾಬಿಟ್ಟೆ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ನನಗೆ ಇನ್ನೂ ಜಾಸ್ತಿ ತುಂಬ ಇಷ್ಟ. ಅವಳಿಗೆ ಕೋಪ ಬಂದರೆ ಸೈಲೆಂಟ್ ಆಗಿಬಿಡ್ತಾರೆ, ಜಾಸ್ತಿ ಏನು ಮಾತಾಡಲ್ಲ ನಮ್ಮ ಭಾವ. ಅವ್ರಿಗೆ ಒಳ್ಳೆ ಬಗ್ಗೆ ಹೇಳೋರು ನಂದೆಲ್ಲ ಬ್ಯಾಡ್ದೆಲ್ಲ ಅಲ್ಲ, ನೀನು ಕೋಪ ಮಾಡ್ಕೊಂಡ್ರು ಅವ್ರು ಸಹಿಸ್ಕೊಂಡು ತುಂಬ ಅರ್ಥ ಮಾಡ್ಕೊಂಡಿರ್ತಾರೆ. ಆ ಗುಣ ನನಗೆ ಇಷ್ಟ ಅವರಲ್ಲಿ. ಏಕೆ ದೃಷ್ಟಿ ಆಗ್ಬಾರ್ದು. ಹಂಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋ ಥರ ಇದೆಯಾ ಅಂತ. ಅಂದ್ರೆ ದೃಷ್ಟಿ ಆಗ್ಬಾರ್ದು. ಹೌದಾ? ಸೊ ಆ ಥರ ತುಂಬ ಇಷ್ಟ ನನಗೆ. ನಮ್ಮ ಅಕ್ಕ ಬಗ್ಗೆ ಹೇಳಬೇಕು ಅಂದರೆ ಬೇಡಪ್ಪ ಸಾಕು ಅಂದ್ಬಿಡ್ಲು. ಅವಳು ಅಷ್ಟೇ ತುಂಬ ಸಪೋರ್ಟಿವ್ ನನಗೆ. ಎಲ್ಲರೂ ಸಪೋರ್ಟಿವೆ ನಮ್ಮ ಮನೇಲಿ, ನನಗೆ ಎಲ್ಲರೂ ಸಪೋರ್ಟಿವೆ. ನಾನು ಅಲ್ಲಿ ಹೋಗದೆ ಇಲ್ಲಿ ಬಂದಿದ್ದೀನಿ ಇವತ್ತು ಜಿಮ್ ಮುಗಿಸ್ಕೊಂಡು ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಎಷ್ಟು ಪ್ರೀತಿಯಿಂದ ಬಂದಿದ್ದೀನಿ ನಾನು ಅಂತ ಅಲ್ವಾ? ಹೌದೌದು, ನಿನ್ನೆ ಬಂದಿಲ್ಲ, ಅದಕ್ಕೆ ಬಂದಿದ್ದೆ ಅಷ್ಟೇ. ಆಗಲಿ, ನೆನ್ನೆ ಆಗಲಿಲ್ಲ, ಅದಕ್ಕೆ ಇವಾಗ ಬಂದಿದ್ದೀನಲ್ಲ. ಈಗ ಊಟ ತಿಂಡಿ ಎಲ್ಲ ತಿಂದಿದ್ದಾಯಿತು. ಸುಮ್ಮನೆ ಹಂಗೆ ಫೋಟೋಸ್ ಇಟ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಮೇಲೆ ಮೆಟ್ಲು ನೋಡಿ ಗಜ್ ಹೆಂಗಿದೆ, ಸೈಕಂಗ್ ಮಾಡೋರು ಒಂಥರ ಡೂಪ್ಲೆಕ್ಸು. ರೇಸ್ ಯುವರ್ ಗೇಮ್ ನೋಡಿ ಹೆಂಗಿದೆ, ಕ್ರೇಜಿ ವ್ಯೂ. ಸೊ ಗೈಸ್ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಈ ವಾಶ್ರೂಮ್ ನೋಡಿ ಹೆಂಗಿದೆ, ಡ್ಯಾನ್ಸ್ ಮಾಡಿದವರೆಲ್ಲ. ಒಳ್ಳೆ ಲೈಟಿಂಗು ಚೆನ್ನಾಗಿ ಮಾಡಿಸೋರ ಫುಲ್ಲು ಡ್ಯಾನ್ಸು. ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು. ಕೇಕು ಕೂಡ ರೆಡಿ ಮಾಡಿಕೊಂಡು ತಿನ್ಬೇಕು ತಾನೆ, ಎಲ್ಲ ಖಾಲಿ ಮಾಡ್ಬೇಕು ನೀನು. ಕೊಂಡು ಪಾರ್ಸೆಲ್ ತೊಗೊಂಡು ಇವಾಗ ಹೊರಡುವ ಸಮಯ. ಸೊ ಹೋಗುವ ಬನ್ನಿ. ಸ್ವಲ್ಪ ಲೇಟ್ ಆದರೆ 11 ಗಂಟೆ ಟೈಮ್, ಈಗ 11:30 ಲಾಕ್ ಮಾಡಿಬಿಟ್ಟಿರ್ತಾರೆ. ನೋಡಿದ್ರ ಅಪಾರ್ಟ್ಮೆಂಟ್ ಎಲ್ಲ ಹಿಂಗೆ ಬೇಗ ಲಾಕ್ ಮಾಡಿ ಎಬ್ಸ್ಬಿಟ್ಟು ಇವಾಗ ಪಾರ್ಕ್ ಮಾಡಬೇಕು. ಅಲ್ಲಿ ಅಷ್ಟೆಲ್ಲ ಖರ್ಚು ಮಾಡಿ ತಿಂದು ಕೊನೆಗೆ ನಮ್ಗೆ ಇಷ್ಟ ಆಗೋದೇ ಉಪ್ಪಿಟ್ಟು. ಮನೆ ಊಟ ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಡೇ ಫುಲ್ ಕಂಪ್ಲೀಟ್ ಆಯಿತು, ಸಖತ್ತಾಗಿತ್ತು. ಅಲ್ಲಿ ವೈಬ್ ಮಾಡಿದ್ದು ಕೂಡ ತುಂಬ ಚೆನ್ನಾಗಿತ್ತು. ವರ್ಕೌಟ್ ಸೆಷನ್ನು ತುಂಬ ಚೆನ್ನಾಗಿತ್ತು. ಸೊ ಓಕೆ, ಈ ವ್ಲಾಗ್ ಅದಕ್ಕಿಂತ ಮುಂಚೆ ನಮ್ಮ ವರುಣ್ ಅವರು ಹೇಳಿದ್ದಾರೆ ಅವನೊಂದು ಆಲ್ಬಮ್ ಸಾಂಗ್ ಮಾಡಿದ್ದಾನೆ. ಸೊ ಅದನ್ನು ನೋಡಿಬಿಟ್ಟು ನೀವು ಒಂದು ರಿವ್ಯೂ ಕೊಡಬೇಕಂತೆ. ವಾವ್, ಸೂಪರ್, 100%. ಅವನೇ ಹೇಳಿದ್ದಾನೆ, ಮಾಡಿಸು ಮರಿಬೇಡ ಅಕ್ಕ ಭವನ್ ಕೈಲಿ, ನೀನೇ ತೋರಿಸ್ಬೇಕು ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಜ್ವರ ಬಂದಿದೆ ಅಂತ. ನಾನಿನ್ನೂ ಅದು ರಿಲೀಸ್ ಆಗಿರಲಿಲ್ಲ, ಅವಾಗಲೂ ಸರಿ ತೋರಿಸಿದ್ದ ನನಗೆ ಹಾಕಿ ವಾಸಕ್ಕೆ ಆಡ್ರದು. ಚಿನ್ನ ನಿನ್ನ ಕದಿಯೋಕೆ ಕಳ್ಳ ನಾನು ಬಂದಿರುವೆ, ಸ್ವಲ್ಪ ನಿನ್ನ ಮರ್ತ್ಬಿಡೆ. ಒಂದು 20 ಸರಿ ಹೇಳ್ಕೊಟ್ಟವನೇ, ಆದರೂ ಮರ್ತ್ಬಿಡೆ. ಚಿನ್ನ ನಿನ್ನ ಕದಿಯೋಕೆ ಕಳ್ಳ ನಾನು ಬಂದಿರುವೆ, ಸ್ವಲ್ಪ ನೀನೆ ಸಹಕರಿಸು, ನಿನ್ನೆ ದೋಚಲು ಅಂತ ಹಾಡು ಬವ ಪ್ಲೇ ಮಾಡಿ ನೋಡ್ರಿ. ಅದೇ ಹಾಡು. ಆದ್ರೆ ಒಂದ್ ಕಂಡೀಷನ್, ನನ್ನ ಕಟ್ಕತೀನಿ ಅಂತ ಹೇಳಿ. ಆಯ್ತಲ್ಲ? ಆಯ್ತಲ್ಲ ಇಲ್ಲಿ. ನಿನ್ನೆ ದೋಚಲು ಚಿನ್ನ ನಿನ್ನ ಕದಿಯೋಕೆ ಕಳ್ಳ ನಾನು ಬಂದಿರುವೆ, ಸ್ವಲ್ಪ ನೀನೆ ಸಹಕರಿಸು, ನಿನ್ನೆ ದೋಚಲು. ವಾಯ್ಸ್ ಚೆನ್ನಾಗಲ್ಲ ವಾಸಿಕೆ ಹೋಗ್ಬೋದು. ಮುಗೇದ್ ಹೆಂಗದೇವ? ಚೆನ್ನಾಗಿದೆಲ್ಲ, ನೋಡಿದ್ಯಾ ನೀನು? ಚೆನ್ನಾಗಿ ಬಂದಿದೆಯಲ್ಲ. ಫಸ್ಟ್ ಆಫ್ ಆಲ್ ವಾಸುಕಿ ವೈಭವ್ ಅವ್ರದ್ದು ವಾಯ್ಸ್ಗೆ ಹೆವಿ ಫ್ಯಾನ್ ನಾನು. ಬಿಗ್ ಬಾಸ್ ಅಲ್ಲಿ ಒಂದು ಹಾಡು ಅಲ್ಲೇ ಸ್ಪಾಟ್ ಅಲ್ಲೇ ಮಾಡಿದ್ರು, ಸಿಂಧಾನು ಕೆಟ್ಟೋರಲ್ಲ. ಹೌದು, ಒಂದು ಸಾಂಗ್ ಅವಾಗಿಂದಾನೇ ವಾಯ್ಸಿಗೆ ಫ್ಯಾನು. ಅಂಡ್ ಮೇಜರ್ಲಿ ವರುಣ್ ಅವರು ಆಕ್ಟ್ ಮಾಡ್ತಾರೆ ಹಾಡಿಗೆ, ಅವ್ರ ವಾಯ್ಸ್ ಸಿಕ್ಕಾಪಟ್ಟೆ ಸೂಟ್ ಆಗಿದೆ. ಹೌದು. ಅಂಡ್ ಆಸ್ ಯೂಶುವಲ್ ವರುಣ್ ಆಕ್ಟಿಂಗ್ ಅಪ್ ಟು ದ ಮಾರ್ಕ್. ಹೌದು, ಪೀಕಲ್ಲಿ ಸಖತ್ತಾಗಿದೆ. ನಾನು ಅವ್ರಿಗೆ ವಿಶ್ ಮಾಡ್ತಾ ಇದೀನಿ, ಈ ಆಲ್ಬಮ್ ಅಲ್ಲ ಇನ್ನೂ ಸಿಕ್ಕಾಪಟ್ಟೆ ಆಲ್ಬಮ್ಗಳು ಮಾಡಲಿ, ಒಳ್ಳೊಳ್ಳೆ ಮೂವೀಸ್ಗಳಿಗೆ ಅಪರ್ಚುನಿಟಿ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ಮೇಡಮ್ ನೀವು? ತುಂಬಾ ಚೆನ್ನಾಗಿತ್ತು. ಹೇಳು ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಒಂಥರ ಎಷ್ಟು ಅದೇ ಅದು ಸ್ಟಾರ್ಟಿಂಗ್ ಹಾಕಿದಾರಲ್ಲ ಡಮ್ಮ 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 ತರ, ಆ ತರ ಒಂದು ಕಾಸ್ಟ್ಯೂಮ್ ಚೆನ್ನಾಗಿದೆ. ನಾನು ಅವ್ನಿಗಂದೆ, ನಿನ್ನ ನೋಡಿದ ತಕ್ಷಣ ಎಷ್ಟು ನೋಡ್ದಂಗೆ ಆಗುತ್ತಂತೆ ಕಣೋ ನಮ್ಮ ಅಕ್ಕ ಅಂದ್ಲು ಅಂತ ಅಂದೆ ಬೆಳಿಗ್ಗೆ. ಹೌದಾ? ಅದೇ ಅದು ಯಾವಾಗಿಂದ ಅನ್ಸ್ತು ಅಂದ್ರೆ ಅದನ್ನು ಹೇಳ್ದೆ, ಅದೇ ಅದು ಚೇಂಜ್ ಆಗುತ್ತಲ್ಲ. ನೋಡಿದೀರಾ ನೀವು? ನೀವು ನೋಡಿಲ್ಲ ಅಂತೆ. ನೋಡಿ ನೀನೇ ತೋರಿಸಿದ್ಯಾ? ತೋರಿಸಿದೀನಾ? ಓಕೆ. ನಾನು
Transition. ಟ್ರಾನ್ಸಾಕ್ಷನ್ ವಾವ್ ಅನ್ಸ್ಬಿಡ್ತು ನನಗೆ. ಏನಿದು ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅವರು ರೆಸ್ಟೋರೆಂಟ್ ಒಂಚೂರು ಬಲ್ಜ್ ಆಗ್ಬಿಟ್ರೆ ಇದೆಲ್ಲ ಬಿಡ್ರೆ ಹಾಗೆ ಅನ್ಸುತ್ತೆ. ಅದಂಗೆ AI ಮಹಿಮೆ ಅದು. ಚೆನ್ನಾಗಿತ್ತು ತುಂಬಾ. ಈ ವಿಡಿಯೋನು ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದು ಆಲ್ಬಮ್ ಯಾವ್ದು ಅದು ಸೂರ್ಯಚೂರು. ಸೂರ್ಯಚೂರು ಬಲಗಾಲಿಟ್ಟು ಬಾರಮ್ಮ ಅದು ನೋಡಿದಿರಾ? ನಾನು ಅಂದು ಒಂದು ಸೂರ್ಯಂದು ಅದು ನೋಡಿ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ನಾನಿದ್ದೀರಿ. ಇದರಲ್ಲಿ ಅಭಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೆಗೆಟಿವ್ ರೋಲ್ ಆದ್ರೂ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಏನ್ ಗೊತ್ತಾ, ಮೂವಿಲಿ ನೆಗೆಟಿವ್ ಪಾಸಿಟಿವ್ ಅಂತ ಏನಿಲ್ಲ, ಎಲ್ಲ ಒಂದೊಂದು ಕ್ಯಾರೆಕ್ಟರ್ಸ್. ಆ ಕ್ಯಾರೆಕ್ಟರ್ಸಿಗೆ ಜೀವ ತುಂಬೋದಷ್ಟೇ. ಸೊ ಅದೇನು ಚೆನ್ನಾಗಿ ಮಾಡಿದ್ಯಾ. ಚೆನ್ನಾಗಿ ಮಾಡಿ. ಎಲ್ಲರೂ ಹೇಳಿದ್ರು ನನಗೆ ಸಖತ್ತಾಗಿ ಮಾಡಿದ್ಯಾ. ಅವನು ಅಂದ ಆಸ್ ಎ ಆರ್ಟಿಸ್ಟ್ ನೀನು ಏನು ಮಾಡ್ಬೇಕಂತ ಕೊಟ್ಟಿದ್ಯಾ, ವೆಲ್ ಡನ್ ಅಂತ ಅಂದ. ಈ ಸಾಂಗ್ ಬಗ್ಗೆ ಹೇಳೋಣ. ಈ ಈ ಸಾಂಗ್ ಸಾಂಗು ತುಂಬಾ ಚೆನ್ನಾಗಿದೆ. ವರುಣ್ ಆಲ್ ದಿ ಬೆಸ್ಟ್. ಒಳ್ಳೆ ಮೂವೀಸ್ ಮಾಡಿ. ವಿ ಆರ್ ಆಲ್ ವೇಟಿಂಗ್. ಓಕೆ ನಾವು ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಬರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್.